ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆ್ಯಕ್ಚುಲಿ ಅವ್ರು ಮಾತಾಡೋಕೆ ಬರಲ್ಲ ಅಷ್ಟೇ. ನನ್ನಂಥ ಮಾತುಗಾರಂಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ ಆ್ಯಕ್ಚುಲಿ ಎಲೆಕ್ಷನ್ ಕಾಸಿಲ್ಲದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ. ನನಗೆ ಆಗ್ಬೇಕಾಗಿತ್ತು, ಮಾತೇ ಸಾಕಾಗಿತ್ತಲ್ವಾ. ಅವ್ರು ಮಾತಾಡ್ತಾ ನೋಡ್ರಿ, ಅಂದರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ 75 ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಕೊಂಡ್ರು ಪಾಪ. ಇದನ್ನು ಟ್ರೋಲರ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ಯಾಕಂದರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ, ಯಾಕಂದರೆ ನರ್ವಸ್ ಆಗ್ತಾರೆ ಅಂತ. ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ರೆ ನಾವು ಮಾತಾಡಲ್ಲ, ಸಾಕು ನಮ್ಗೆ ಇಷ್ಟೇ ಸಾಕು ಸರ್. ಅದಕ್ಕೆ ಎಲ್ಲರೂ ಓಟ್ ಗೀಟ್ ಕೇಳ್ಬೇಕ್ರೆ, ಅಪ್ಪ ದರ್ಶನ್ ಅವ್ರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ. ನಮ್ಮ ಗಾಡೀಲಿ ಇನ್ನೊಬ್ಬ ದರ್ಶನ್, 3 ಜನ ದರ್ಶನ್ ಇದ್ವಿ. ನೀನಲ್ಲದೆ ಇದ್ರು 400 ಜನ ಇರಲಿ ಬಿಡೋ, ಏನೇನು ದರ್ಶನ್ ನಾನು ಒಬ್ಬನೇ, ನಾವು ಇಡೀ ಪ್ರಪಂಚಕ್ಕೆ. ಆದರೆ ನಾನಾಗಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸಾಹೇಬ್ರು. ನಿಜವಾಗ್ಲೂ ಸರ್ ತುಂಬ ಒಳ್ಳೆ ಪದ ಹೇಳಿದ್ರಿ. ಉರಿಯೋರು ಉಳ್ಕೊಳ್ಳಿ, ಬೇದವ್ರು ಬಯಸ್ಕೊಳ್ಳಿ, ದರ್ಶನಿಗೆ ಹಿಂಗೆ ಅಂತ. ಖಂಡಿತ ಸರ್, ಇವತ್ತು ತುಂಬ ತಾಳ್ಮೆಯಿಂದ ಇದ್ದೀನಿ. ತಾಳ್ಮೆ ತುಂಬ ಕಲಿಸ್ತಾ ಇದೆ. ಯಾರು ಏನೇ ಅಂದ್ಕೊಂಡ್ರು, ಏನೇ ಮಾಡಿಕೊಂಡ್ರು, ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನನಗೆ ಸರ್, ನೀನು ಯಾರು ಬೇಡ ನಮ್ಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಇದೇ ಥರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗ್ರಿ. ಅವರು ಹೇಳಲ್ಲ, ಮಾಡಿ ತೋರಿಸ್ತಾರೆ. ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆ್ಯಕ್ಚುಲಿ ಕೈ ಕೊಡೋಕೆ ಹೋಗ್ಬೇಡಿ. ರೈತರ ಸಂಘ ಹಿಡ್ಕೊಳ್ರಿ. ಯಾಕಂದ್ರೆ ನಾವು ಯಾಕೆ ಸುಮ್ಮನೆ ಡೈಲಾಗ್ ಬರೆಯಲ್ಲ ಕಮ್ಮಿ. ಅನ್ನನ ಅದ್ಯಾರು ಅಂತೀವಿ, ಅದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ? ಅವನೊಬ್ಬನಿಗೆ. ಅವನು ಇವತ್ತು ನಾನು ನೇಗ್ಲಿಡಿಯಲ್ಲ, ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೌದೋ ಅಲ್ಲ? ಹಾಗಂತೇಳಿ ನಾನು ಯಾವಾಗಲೂ ಹೇಳ್ತೀನಿ, ರೈತರಿಗೆ ಸಿಂಪತಿ ಬೇಡ, ಅಯ್ಯೋ ಪಾಪ ಅನ್ನಕ್ಕೆ ಹೋಗ್ಬಿಡ್ರಿ. ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗೆ ಎತ್ತಿನ ಗಾಡಿಗೆ ಬಂದು ಇದೇ ಇನ್ನೊಂದು 10 ವರ್ಷ ಆದರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ. ಬರ್ರೆ ನಮ್ಮ ಚಾಪರಲ್ಲಿ 4 ಜನ ಹತ್ಕೊಳ್ರಿ, ನಮ್ಮ ಚಾಪರಲ್ಲಿ ಬರೋಣ ಅಂತ. ಅಂದರೆ ಹೆಲಿಕಾಪ್ಟ್ರಲ್ಲಿ ಹೇಳ್ತಾರೆ ಅದು. ಹೌದೋ ಅಲ್ವೋ? ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ. ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ, ಯಾಕಂದರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ, ಮದೇವ ಬರುತ್ತೆ, ಹಾಗೆ ತನ್ವೀರ್ ಬಂದಿದೆ, ಅವನು ವಾಮನ ಬರ್ತಾ ಇದೆ. ನಮ್ಮ ಚಿಕ್ಕಣ್ಣಂದು ಎಲ್ರಿಗೂ ಗೊತ್ತಿದೆ, ಉಪಾಧ್ಯಕ್ಷನೂ ಬಂದಿದೆ. ನೋಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ನೋಡಿ. ಆದರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ, ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ಹತ್ರ ತಲೆಬಾಗಿ ಬಿಟ್ಕೊಳ್ತೀನಿ. ಧನ್ಯವಾದಗಳು. ದರ್ಶನ್ ಸರ್, ಈಗ ಈ ವೇದಿಕೆಯಲ್ಲಿ ಒಂದು ಬಂಗಾರದಂತ ಮೊಮೆಂಟ್ ಅನ್ನ ಸೃಷ್ಟಿ ಮಾಡುವಂತಹ ಸಮಯ. ಕಾರಣ ನೋಡಿ, 1 ನಿಮಿಷ, ಸಾರಿ ಸರ್. 26ನೇ ತಾರೀಕು ಅನ್ನೋದು 75 ತಂದ್ಬಿಟ್ಟೆ. ನೋಡಿ, 75, 75 ಎರಡು 75ರಲ್ಲೇ ಬಂದಿದೆ. ಸೊ 75ನೇ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ. ಸಾರಿ, ಯಾಕಂದ್ರೆ ಮಾತಾಡೋದು ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ, ಫ್ಲೋಟ್ ಹೋಗುತ್ತೆ ಅನ್ನೋದು, ಅದಕ್ಕೋಸ್ಕರ ಹೇಳಿದ್ದು. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಆಕ್ಚುಲಿ ಈ ಕೂಗಿದೆಯಲ್ವಾ ಸರ್, ಬೆಳಗ್ಗೆಯಿಂದ ಇದೇ ಕೂಗು ನಾವು ಕೇಳ್ತಾ ಇದ್ದಿದ್ದು. ಎಲ್ಲರೂ ದರ್ಶನ್ ಸರ್ ಬರ್ತಾರೆ ಅಂದ್ರೆ ಡಿ ಬಾಸ್ 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 ಡಿ ಬಾಸ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇವತ್ತು ದರ್ಶನ್ ಸರ್ ಅವರ ಪ್ರೀತಿಯ ಸೆಲೆಬ್ರಿಟೀಸ್ ನೀವೆಲ್ಲರೂ ಇನ್ನೊಂದು ಪದವನ್ನ ಹೇಳುವಂತ ಅವಕಾಶ ಸಿಗುವಂತ ವೇದಿಕೆ. ಯಾಕಂದ್ರೆ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ನಮ್ಮ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ಗೆ ಮತ್ತೊಂದು ಬಿರುದನ್ನ ಈ ವೇದಿಕೆಯಲ್ಲಿ ಕೊಡಲಿದ್ದಾರೆ. ಬಹಳ ವಿಶೇಷವಾಗಿದೆ, ಅದೇನು ಅಂತ ತಿಳಿಸ್ಬೇಕು ಸರ್. ಈಗಾಗಲೇ ಮಾತು ಬರೀಕಿಲ್ಲ ಅಂತ ಹೇಳ್ಬಿಟ್ಟವ್ರೆ, ಬೇಗ ಮಾತಾಡ್ಬಿಡ್ತೀನಿ. ಇಷ್ಟು ರೈತ ಸಂಘಟನೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಕಾಡ್ತಾ ಇರೋ ತಂಡ, ಎಸ್ಪೆಷಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಅಭಿನಯದ ಮೂಲಕ ರೈತ ಸಂಘಟನೆಯ ವಿಷಯಗಳನ್ನು ಈ ಪಿಕ್ಚರ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಭೂಮಿ ಪುತ್ರ ಅಂತ ಒಂದು ಬಿರುದನ್ನ ಕೊಡಬೇಕು ಅಂತ ಅವೆಲ್ಲ ಯೋಚನೆ ಮಾಡಿ ಎಲ್ಲ ಜಿಲ್ಲೆಗಳಿಂದನೂ ಮಣ್ಣನ್ನು ತಗೊಬಂದು ಮತ್ತೆ ಮಂಡ್ಯದ ಭತ್ತ ಮತ್ತು ಕಬ್ಬು ಇವಿಷ್ಟನ್ನು ಅವರಿಗೆ ನಾವು
ರಾಗಿ ಇಷ್ಟನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಆಮೇಲೆ ಕೊನೆಯದಾಗಿ ಇಂಪಾರ್ಟೆಂಟ್ ಅದು ಟಗರು ಬೇರೆ ಕೊಡ್ತಾ ಇದೀವಿ. ಒಂದು ಟಗರು ಬೇರೆ ತರಿಸಿ ಅವರಿಗೆ ಈ ಭೂಮಿ ಪುತ್ರ ಏನು ಬಿರುದನ್ನ ಕೊಟ್ಟು ಅವ್ರಿಗೆ ಇವೆಲ್ಲ ನಮ್ಮ ರೈತರ ಪರವಾಗಿ ಈ ತರ ಚಲನಚಿತ್ರಗಳನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ಮತ್ತೆ ನಿಮ್ಮ ಸ್ನೇಹಕ್ಕೆ ನಾನು ಅಭಾರಿ ಅಂತಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇದು ದಯವಿಟ್ಟು ಬನ್ನಿ.